ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ನೋಡ್ತಾ ಹೋಗೋಣ. ಜೈಲಿನಲ್ಲಿ ಮಾನಸಿಕವಾಗಿ ಕುಗ್ಗಿರುವ ನಟ ದರ್ಶನ್ ಮಾನಸಿಕವಾಗಿ ಕುಗ್ಗಿದ್ದಾರಂತೆ. ವಿಚಾರಣೆ ವೇಳೆ ವಿಷ ಕೊಡಿ ಅಂತ ಕೇಳಿದ್ದಾರಂತೆ ನಟ ದರ್ಶನ್. ಕೋರ್ಟ್ನಿಂದ ಆದೇಶ ಮಾಡಿ ವಿಷ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರಂತೆ. ಬಟ್ಟೆಗಳು ಸ್ಮೆಲ್ ಬರ್ತಾ ಇದೆ, ಫಂಗಸ್ ಆಗ್ತಾ ಇದೆ, ಜೈಲಾಧಿಕಾರಿಗಳಿಗೆ ಸೂಚಿಸಿ ಸ್ವಲ್ಪ ವಿಷ ಕೊಡಿಸಿ ಅಂತ ಕೇಳಿದ್ದಾರಂತೆ. ವಿಡಿಯೋ ಕಾನ್ಫರೆನ್ಸ್ ವೇಳೆ ಪಾಯ್ಸನ್ ಕೇಳಿದ ದರ್ಶನ್. ಈಗಷ್ಟೇ ಬರ್ತಾ ಇರುವಂತಹ ಮಾಹಿತಿ, ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಕೋರ್ಟ್ ಮೂಲಕ ಆದೇಶ ಮಾಡಿಸಿರುವ ದರ್ಶನ್. ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಇಲ್ಲಿ ಪರಿಸ್ಥಿತಿ ಕೆಟ್ಟದಾಗಿದೆ, ಹಾಗೆಲ್ಲ ಆಗೋದಿಲ್ಲ, ಜೈಲರಿಗೆ ಸೂಚಿಸ್ತೀನಿ ಅಂತ ಜಡ್ಜ್ ಹೇಳಿದಾರಂತೆ. ಇದು ಜೈಲಿನಲ್ಲಿ ಮಾನಸಿಕವಾಗಿ ನಟ ದರ್ಶನ್ ಅವರು ಕುಗ್ಗಿರುವಂತಹ ಪರಿಸ್ಥಿತಿ ಬೆಳಕಿಗೆ ಬಂದಿದೆ. ವಿಚಾರಣಾ ಸಂದರ್ಭದಲ್ಲಿ ವಿಷವನ್ನ ಕೇಳಿದ್ದಾರಂತೆ ದರ್ಶನ್. ಕೋರ್ಟ್ ನಿಂದ ಆದೇಶ ಮಾಡಿ ವಿಷ ಕೊಟ್ಬಿಡಿ, ನನಗೆ ಬದುಕೋದಕ್ಕೆ ಆಸೆನೇ ಇಲ್ಲ, ಬಟ್ಟೆಗಳು ಸ್ಮೆಲ್ ಬರ್ತಾ ಇದೆ, ಫಂಗಸ್ ಆಗ್ತಾ ಇದೆ, ನನಗೆ ಇಲ್ಲ ಸಲ್ಲದ ರೋಗಗಳು ಬರುತ್ತೆ ಅನ್ನುವಂತಹ ಭಯ ಇದೆ, ಜೈಲಧಿಕಾರಿಗಳಿಗೆ ಸೂಚನೆ ಮಾಡಿ ಸ್ವಲ್ಪ ವಿಷ ಕೊಟ್ಬಿಡಿ. ವಿಡಿಯೋ ಕಾನ್ಫರೆನ್ಸ್ ಸಂದರ್ಭದಲ್ಲಿ ಪಾಯ್ಸನ್ ಅನ್ನ ಕೇಳಿದ್ದಾರಂತೆ ದರ್ಶನ್ ಅವರು. ಕೋರ್ಟ್ ಮೂಲಕ ಆದೇಶವನ್ನ ಮಾಡಿಸಿ ಅಂತ ಮನವಿ ಕೂಡ ಮಾಡಿದ್ದಾರಂತೆ. ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ, ಇಲ್ಲಿ ನನಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಹಾಗೆಲ್ಲ ಆಗೋದಿಲ್ಲ, ಜೈಲರಿಗೆ ಸೂಚಿಸ್ತೀನಿ ಅಂತ ಇತ್ತ ಜಡ್ಜ್ ಕೂಡ ಹೇಳಿದ್ದಾರೆ. ಇದು ಒಂಥರ ಯಾರು ಕಂಡು ಕೇಳರಿಯದ ಸ್ಟೋರಿ ಅಂತಾನೆ ಹೇಳ್ಬೋದು. ನಟ ದರ್ಶನ್ ಅವರು ಎಷ್ಟು ಧೈರ್ಯವಂತರು, ಬಲವಂತರು. ನಟ ದರ್ಶನ್ ಅವರು ಈ ರೀತಿ ವಿಷವನ್ನ ಕೇಳ್ತಿದ್ದಾರೆ ಅಂತ ಸ್ಟ್ರಾಂಗ್ ಮೆಂಟಾಲಿಟಿ ದರ್ಶನ್ ವಿಷ ಕೊಡಿ ಅಂತ ಕೇಳಿದ್ದಾರೆ ಅಂತಂದ್ರೆ ಬಹುಶಃ ಅವ್ರಿಗೆ ಕಷ್ಟ ಆಗ್ತಾ ಇರಬಹುದು. ಜಡ್ಜ್ ಏನ ಸೂಚಿಸ್ತಾರಂತೆ, ಸೂಚಿಸ್ಲಿ, ಅದೇನಾಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇರ್ಲಿ.